ಎಲ್ಲಿಂದ ಕೊಡ್ತಾರೆ? ಯಾಕೆ ಕೊಡಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಇವ್ರು ಏನು ಮಾಡಬೇಕು? ದಿನ 3 ಹೊತ್ತು ಊಟ ಬೇಕು ಇವರಿಗೆ. ಫ್ಯಾಮಿಲಿಯಿಂದ ಅಕ್ಸೆಪ್ಟ್ನೆಸ್ ಇಲ್ಲ. ಸಮುದಾಯದಕ್ಕೋಸ್ಕರ ಯಾವ್ದು ಒಂದು ಉದಾಹರಣೆ ತಿಳ್ಕೊಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರಂದರೆ, ಅವರೊಂದು ಮಾತು ಹೇಳ್ತಾರೆ, ಯಾವ ಕಟ್ಟ ಕಡೆಯ ಸಮುದಾಯ ಇದೆ ಅಲ್ಲಿವರೆಗೂ ಮೀಸಲಾತಿ ತಲುಪಬೇಕು ಅಂತ ಹೇಳ್ತಾರೆ. ಇವತ್ತು ಇಡೀ ತುಳಿತಕ್ಕೆ ಒಳಗಾದ ಸಮುದಾಯ, ಕಟ್ಟ ಕಡೆಯ ಸಮುದಾಯ ಯಾವುದಂದರೆ ಅದು ನಮ್ಮ ಸಮುದಾಯ, ಅದು ನನ್ನ ಸಮುದಾಯ. ನನ್ನ ಸಮುದಾಯ ಅಭಿವೃದ್ಧಿ ಮಾಡೋಕ್ಕೆ ಹಲವಾರು ಯೋಜನೆಗಳನ್ನು ಕ್ರಿಯೇಟ್ ಮಾಡಿಸ್ಬೋದಾಗಿತ್ತು ಗೌರ್ಮೆಂಟಲ್ಲಿ. ಯಾವುದೋ 1-2 ಯೋಜನೆಗಳಿಂದ ನಾವು ತೃಪ್ತಿ ಆಗಬಾರ್ದಾಗಿತ್ತು. ಹಲವಾರು ಇಡೀ ಸಮುದಾಯವನ್ನು ಕಟ್ಕೊಂಡೋಗಿ ಗೌರ್ಮೆಂಟ್ ಮುಂದೆ, CM ಮುಂದೆ, DC ಮುಂದೆ ಕುತ್ಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೋದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ, ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಬಣ್ಣದಂತ ಮಾತಾಡಿ ಬಚಾವಾಗ್ತದಾರೆ ಹೊರತು ಸಮುದಾಯಕ್ಕೆ ಯಾವುದೇ ಥರ ನ್ಯಾಯ ಸಿಗ್ತಾ ಇಲ್ಲ. ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದರೆ, ಸಮುದಾಯಕ್ಕೆ ಮೇನ್ ಜೆಂಡರ್ ಚೇಂಜ್ ಮಾಡೋಕ್ಕೆ ಹಣಗಳು ಬೇಕು. ಅದು ಗೌರ್ಮೆಂಟ್ ಕಡೆಯಲ್ಲಿ ಸಬ್ಸಿಡಿ ಮುಖಾಂತರ, ಇನ್ನೊಂದು ಮುಖಾಂತರ, ಮತ್ತೊಂದು ಮುಖಾಂತರ ಅವ್ರಿಗೆ ಸರ್ಜರಿಗೆ, ಎಜುಕೇಷನ್ಗೆ ಹೆಲ್ಪ್ ಆಗಬೇಕು. ಇವಾಗ ತಮಿಳ್ನಾಡಲ್ಲಿ ಇತ್ತೀಚೆಗೆ IAS ಆದರು. ಇಂಡಿಯಾ ಫಸ್ಟ್ ಪೊಲೀಸ್ ತಮಿಳ್ನಾಡಿಂದ ಆಗಿದ್ದು, ಪಶ್ಚಿಮ ಬಂಗಾಳದಿಂದ ಜಡ್ಜ್ ಆಗಿದ್ದು. ನಮ್ಮ ಕರ್ನಾಟಕದಲ್ಲಿ ಇವಾಗ ನಾನು ರಾಜಕೀಯಕ್ಕೆ ಬಂದೀನಿ, ಇವಾಗ ಕೆಲವು ಡಾಕ್ಟರ್ ಆಗಿದ್ದಾರೆ ಇವಾಗ. ಬಟ್ ತಮಿಳ್ನಾಡು ಫಸ್ಟ್ ಇದೆ. ಯಾಕೆ?